ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಬಯಕೆ ಬಹುತೇಕರದ್ದು. ಸಾಮಾನ್ಯವಾಗಿ ಡಿಗ್ರಿ ಮುಗಿಸಿದ ಕೂಡಲೇ ಬ್ಯಾಂಕ್ನಲ್ಲಿ ಕೆಲಸ ಸಿಗುತ್ತಾದರೂ ಸ್ಟ್ಯಾಂಡ್ ಬೈಗೆ ಪ್ರತ್ಯೇಕ ಕೋರ್ಸ್ ಮಾಡಿದ್ರೆ ಉದ್ಯೋಗ ಇನ್ನಷ್ಟು ಖಾತ್ರಿಯಾಗುತ್ತೆ. ಬ್ಯಾಂಕ್ ಕೆಲಸ ಅಂದರೆ ಮೊದಲು ನೆನಪಾಗೋದು ಕೈ ತುಂಬ ವೇತನ, ಸಾಕಷ್ಟು ರಜೆ, ಜೊತೆಗೆ ಉದ್ಯೋಗ ಭದ್ರತೆ. ಇದರಿಂದಾಗಿಯೇ ಸಾಕಷ್ಟು ಜನ ತಮ್ಮ ಶಿಕ್ಷಣ ಮುಗಿಸಿದ ನಂತರ ಬ್ಯಾಂಕಿಂಗ್ ಎಕ್ಸಾಮ್ ಬರೆಯೋದಕ್ಕೆ ಮುಂದಾಗ್ತಾರೆ. ಆದರೆ ಕೇವಲ ಕಾಮರ್ಸ್ನಲ್ಲಿ ಡಿಗ್ರಿ ಮಾಡಿದ ಮಾತ್ರಕ್ಕೆ ಬ್ಯಾಂಕ್ ಉದ್ಯೋಗ ಖಾತ್ರಿಯೇ ಅನ್ನೋ ಪ್ರಶ್ನೆ ಕೂಡ ಇದೆ. ಅಷ್ಟೇ ಅಲ್ಲ, ಉದ್ಯೋಗ ಖಾತರಿ ಮಾಡುವ ನಿಟ್ಟಿನಲ್ಲಿ ಈಗ ಹಲವಾರು ಪ್ರತ್ಯೇಕ ಸರ್ಟಿಫಿಕೇಟ್ ಕೋರ್ಸ್ಗಳು ಲಭ್ಯ ಇದ್ದಾವೆ. ಪ್ರಸಕ್ತ ಶೈಕ್ಷಣಿಕ ವರ್ಷ ಮುಗಿದಿದೆ, ಮುಂದೇನು ಅನ್ನೋ ಗೊಂದಲದ ನಡುವೆ ಯುವ ಜನರ ನಡುವೆ ಭವಿಷ್ಯದ ಬಗ್ಗೆ ಪ್ರಶ್ನೆಗಳು ತಲೆ ಎತ್ತೋದು ಸಹಜ. ಬ್ಯಾಂಕ್ನಲ್ಲಿ ಕೆಲಸ ಮಾಡಬೇಕು ಅನ್ನೋ ಕನಸು ನಿಮ್ಮದಾಗಿದ್ದರೆ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಇನ್ ಬ್ಯಾಂಕಿಂಗ್ ಕೋರ್ಸ್ ಕೂಡ ಮಾಡಬಹುದು. ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಇವತ್ತು ಸಾಕಷ್ಟು ಉದ್ಯೋಗ ಅವಕಾಶಗಳಿದ್ದಾವೆ ಅಂತ ಸಾಕಷ್ಟು ಜನ ಹೇಳೋದನ್ನು ನೋಡಿದ್ದೇವೆ. ಹಾಗಾಗಿ ರಾಷ್ಟ್ರೀಕೃತ ಖಾಸಗಿ ಬ್ಯಾಂಕ್ಗಳು ಮತ್ತಿತರ ಕಡೆ ಕೆಲಸ ಸಿಗುತ್ತೆ. ಕಾಮರ್ಸ್ ನಿಮ್ಮ ನೆಚ್ಚಿನ ಕ್ಷೇತ್ರವಾಗಿದ್ದರೆ ಜಾಬ್ ಗ್ಯಾರಂಟಿ ಅಂತ ಹೇಳ್ತಾರೆ. ಆದ್ರೀಗ ಬ್ಯಾಂಕ್ನಲ್ಲಿ ಕೆಲಸ ಸಿಗುತ್ತೆ ಅಂತ ಕಾಯ್ತಾ ಇರೋರಿಗೆ ಶಾಕಿಂಗ್ ನ್ಯೂಸ್ ಹೊಂದಿದೆ. HDFC, SBI ಮತ್ತು ಆಕ್ಸಿಸ್ ಬ್ಯಾಂಕ್ ಸೇರಿದಂತೆ ಪ್ರಮುಖ ಬ್ಯಾಂಕ್ಗಳಲ್ಲಿ ನೇಮಕಾತಿ ಗಣನೀಯವಾಗಿ ಕುಸಿತ ಕಂಡಿದೆ ಅಂತ ತಿಳಿದು ಬಂದಿದೆ. ನಿಧಾನಗತಿಯ ಬೆಳವಣಿಗೆ, ಕಡಿಮೆ ವಿಸ್ತರಣೆ, ಸುಧಾರಿತ ಕ್ಷೀಣತೆ ಮುಂತಾದ ಅಂಶಗಳು ಇದಕ್ಕೆ ಕಾರಣ ಎನ್ನಲಾಗಿದೆ. ಹೀಗಾಗಿ HDFC ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಆಕ್ಸಿಸ್ ಸೇರಿದಂತೆ ಪ್ರಮುಖ ವಾಣಿಜ್ಯ ಬ್ಯಾಂಕ್ಗಳು ಹೊಸ ಉದ್ಯೋಗಿಗಳನ್ನು ನೇಮಕ ಮಾಡುವ ಪ್ರಮಾಣವನ್ನು ಕಡಿಮೆ ಮಾಡಿವೆ ಅಂತ ವರದಿಯಾಗಿದೆ. ನೇಮಕಾತಿ ಸಂಖ್ಯೆಗಳ ಇಳಿಕೆ ಹೇಗಿದೆ ಅಂತ ನೋಡೋದಾದರೆ, ಫಿನಾನ್ಷಿಯಲ್ ಇಯರ್ 2024ರಲ್ಲಿ 89,115 ಉದ್ಯೋಗಿಗಳನ್ನು ನೇಮಿಸಿಕೊಂಡಿದ್ದಂಥ HDFC ಬ್ಯಾಂಕ್ 2025ರಲ್ಲಿ ಈ ಸಂಖ್ಯೆಯನ್ನು 49,713ಕ್ಕೆ ಇಳಿಸಿದೆ. 10,661 ಜನರನ್ನು ನೇಮಿಸಿಕೊಂಡಿದ್ದಂಥ SBI ಈ ವರ್ಷ ಕೇವಲ 1,770 ನೇಮಕಾತಿಗಳನ್ನು ಮಾತ್ರ ಮಾಡಿಕೊಂಡಿದೆ. ಆಕ್ಸಿಸ್ ಬ್ಯಾಂಕ್ 40,724 ಜನರನ್ನು ನೇಮಕ ಮಾಡಿಕೊಂಡಿದ್ದು ಈ ಸಂಖ್ಯೆ 31,674ಕ್ಕೆ ಇಳಿಕೆಯಾಗಿದೆ. ನೇಮಕಾತಿಯಲ್ಲಿ ಇಳಿಕೆಯ ಹಿಂದೆ ಇರುವಂಥ ಪ್ರಮುಖ ಕಾರಣಗಳು ಏನು ಅಂತ ನೋಡೋದಾದರೆ, ಚಿಲ್ಲರೆ ಸಾಲದ ಬೆಳವಣಿಗೆ, ಶಾಖೆಗಳ ವಿಸ್ತರಣೆ ಪ್ರಕ್ರಿಯೆ ಹಿಮ್ಮುಖತೆ, ಅತ್ಯಧಿಕ ಉದ್ಯೋಗಿಗಳ ಕಡಿತ, ಬ್ಯಾಂಕ್ ಫಿಲ್ಲಿಂಗ್ ನೇಮಕಾತಿಗಳ ಕೊರತೆ, ಕ್ಯಾಂಪಸ್ ನೇಮಕಾತಿಗಳ ನಿರ್ಲಕ್ಷ್ಯ, ಡಿಜಿಟಲ್ ಪಾಲುದಾರಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರದ ನೇಮಕಾತಿಗೆ ಹೆಚ್ಚು ಒತ್ತು ನೀಡ್ತಾ ಇರೋದು ಇದಕ್ಕೆ ಕಾರಣ ಆಗಿದೆ. ಹಾಗೆಯೇ ಅಪಾಯ ನಿರ್ವಹಣೆ ಮತ್ತು ಸಂಪತ್ತು ನಿರ್ವಹಣೆಯಲ್ಲಿ ಲ್ಯಾಟ್ರಲ್ ಹುದ್ದೆಗಳಿಗಷ್ಟೇ ಆದ್ಯತೆ ನೀಡ್ತಾ ಇರೋದು. ಉದ್ಯೋಗಿಗಳ ಕಡಿತ ಪ್ರಮಾಣ ಹೇಗಿದೆ ಅಂತ ನೋಡೋದಾದರೆ, HDFC ಬ್ಯಾಂಕ್ 22.6% ಇಳಿಕೆಯಾಗಿದ್ದು, ಆಕ್ಸಿಸ್ ಬ್ಯಾಂಕ್ 25.5% ಇಳಿಕೆಯಾಗಿದೆ. ಅದೇ SBI 2%ಗಿಂತ ಕಡಿಮೆ ಆಗಿರೋದು ಆತಂಕಕಾರಿ ವಿಚಾರ. ತಜ್ಞರ ಅಭಿಪ್ರಾಯ ಏನು ಅಂತ ನೋಡೋದಾದರೆ, ಬ್ಯಾಂಕಿಂಗ್ ನೇಮಕಾತಿಯಲ್ಲಿ ಕಂಡುಬರುವಂಥ ಕುಸಿತಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಪಾಲಿಸ್ತಾ ಇರೋ ಕಠಿಣ ಹಣಕಾಸು ನಿಲುವು ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಭಾರತದ ಪ್ರಮುಖ ಬ್ಯಾಂಕ್ಗಳಲ್ಲಿ 2025ರಲ್ಲಿ ತೀವ್ರವಾದ ನೇಮಕಾತಿ ಕುಸಿತ ಕಂಡುಬಂದಿದ್ದು, ಇದು ಬ್ಯಾಂಕ್ಗಳ ವಿಸ್ತರಣೆ ಮತ್ತು ಕಾರ್ಯನಿರ್ವಹಣೆ ದಿಕ್ಕನ್ನೇ ಬದಲಾಯಿಸ್ತಾ ಇದೆ. ಡಿಜಿಟಲ್ ವಿನ್ಯಾಸ, ತಂತ್ರಜ್ಞಾನ ಆಧಾರಿತ ಸೇವೆಗಳ ಮೇಲೆ ಹೆಚ್ಚಿನ ಹೂಡಿಕೆ ಮಾಡೋದಕ್ಕೆ ಬ್ಯಾಂಕ್ಗಳು ಮುಂದಾಗಿದ್ದಾವೆ. ಹಾಗಾಗಿ ನೇಮಕಾತಿ ನಡೀತಾ ಇಲ್ಲ ಅಂತಾರೆ ತಜ್ಞರು. ಮತ್ತಷ್ಟು ಇದೇ ಥರದ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.